ಇವಾಗ ಸುರಿತದೆ, ಸುಮಾರು ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಕಾಯ್ತಿರೋದು. ಎಲ್ಲ ಒಟ್ಟಿಗೆ ಆಗದಾ? ಗೈಸ್ ಎಷ್ಟು ಈಸಿ ಗೊತ್ತಾ ನಾಟಿ ಕೋಳಿ ಸಾರು ಮಾಡೋದು. ಖಾರ ಆಡ್ಸ್ಕೊಳ್ಳೋದು, ಉಯ್ಯೋದು, ಇಷ್ಟು ಅನ್ಸ್ತದೆ. ರಾಗಿಯ ಮುದ್ದೆ ಮುರ್ಸಿ ಉಪ್ಪೆಸ್ರಿನ ಖಾರ ಕಲ್ಸಿ. ಚೈನಾ ನಾಯಿ ಅದು, ಪಾಕಿಸ್ತಾನ ನಾಯಿ ಇದು. ಪಾಕಿಸ್ತಾನ ಇದ್ದಂಗೆ ನೋಡಂಗೆ. ಖುಷಿ ಪಕ್ಕಕ್ಕೆ ಬಂದು ಮಾತಾಡಪ್ಪ. ಇನ್ನೇನು ಹೇಳ್ಬೇಕು ಭದ್ರ ಜಾಡ್ಸಿ. ಗ್ಯಾಸ್ಟಿಕ್ ವಟನ ಬರೋದು, ಅದಕ್ಕೆಲ್ಲ ವಟನ ಬರೋದು. 12 ಗಂಟೆ ಆಗಿ ಬಂದು ಬರೋಲ್ಲ ನಾನು ನಾಷ್ಟಕ್ಕ. ಎಂತ ಕಿತ್ತೋದು ನನ್ನ ಮಗ ಇರ್ಬೇಕು ನೀನು. ಹೆಂಗ್ ಬೈಬೇಕು ನಾನು ಹೇಳು. ಹೆಂಗ್ ಬೈಬೇಕು? ಒಳ್ಳೆ ಮಾತಾಡಿ. 12 ಗಂಟೆ ಆಗೋದಿಲ್ಲ, ಮೊಗ ತೊಳೆದಿಲ್ಲ ಬಂದಿನ್ವ. ಅಲ್ಲಿ ಕಾಯವ ಎತ್ಕೊಬಂಚರ ಅಲ್ಲಿ ಸೀಟಿನ ಮನೆ ಒಳಗ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಏನಮ್ಮ ಆಪರೇಷನ್ ಆಗಿರೋದೇನಾದ್ರು ನೋವಾಯ್ತಾ? ಅಯ್ಯೋ ಸರಿ ಗೋಡ್ಸಪ್ಪತಿ ಕೇಳುತ್ತಪ್ಪೇನಮ್ಮ. ಮುಂದೆ ಅದಿಕ್ಕತ್ತಿದೆಯಲ್ಲ ಮೇಲೆ ಬಂದು. ಇವತ್ತು ನೋಡಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಮ್ಮ ಮಟ್ಲಿ ನಾಟಿ ಕೋಳಿ ಸಾರು ಮಾಡ್ತಾರೆ ಇವತ್ತು. ಯಾಕಮ್ಮ ಸೋಮವಾರ ತಿನ್ನಲ್ಲ ಮಾಡಲ್ಲ. ಗೈಸ್ ನಮ್ಮವ್ವ ಯಾವತ್ತು ಕೊಟ್ಕಳ್ಸಿದ್ದು ಮೊನ್ನೆ ತಾನೇ, ನೆನ್ನೆ ಬೆಳಗ್ಗೆ ಭಾನುವಾರ ಬೆಳಿಗ್ಗೆ ಕೊಟ್ಟಿದ್ದೀವಿ. ಸೋಮವಾರ ಅದು ಹೆಂಗೆ ನಾರ್ಮಲ್ ಆಗಿ ಕೊಟ್ಟಿಲ್ಲ, ಎಲ್ಲ ಕಟ್ ಮಾಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಬರೀ ಮಾಂಸ ಮಾತ್ರ ಕೊಟ್ಟು ಕಳ್ಸಿದ್ದು, ಪೀಸ್ಗಳನ್ನ. ಇವತ್ತು ಮಾಡಮ್ ಕಣಮ್ಮ, ಪ್ಲೀಸ್ ಕಣಮ್ಮ, ಇವತ್ತಿನ ಕಂಟೆಂಟ್ ಅದೇ ಕಣಮ್ಮ. ನಮಸ್ಕಾರ ಅಣ್ಣ. ಹಾಂ ಪ್ಲೀಸ್ ಕಣಮ್ಮ, ಎಕ್ಸೈಸ್ ಕಣಮ್ಮ. ನೀನು ನಾಳೆ ತಿನ್ನಮ್ಮ, ನಾನು ಇವತ್ತು ಮಾಡಿಕೊಡ್ತೀನಿ. ನಮ್ಮ ಗೈಸ್ ನಮ್ಮ ಅಮ್ಮ ತಿನ್ನಲ್ಲ ಅಂದ್ಬಿಟ್ಟು ಇವತ್ತು ನಾಟಿ ಕೋಳಿ ಸಾರೇ ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಸರಿ ಬಿಡಪ್ಪ ಗೈಸ್. ನಾಟಿ ಕೋಳಿ ಬಿರಿಯಾನಿ ಮಾಡ್ಬಿಟ್ರೆ ಹಿಂಗೆ ನಾಟಿ ಕೋಳಿ ಬಿರಿಯಾನಿ ಮಾಡ್ತೀವಿ ಮೇಡಮ್. ಏನಂತ ಪಿಕ್ಚರ್ ಗೊತ್ತಿತ್ತು, ಏನು ಕಟ್ಟಿದ್ದು ಜಪಾನೀಸ್ ನಾಯಿ ಅಂತ. ಚೈನಾ ನಾಯಿ ಅದು, ಪಾಕಿಸ್ತಾನ ನಾಯಿ ಇದು. ಪಾಕಿಸ್ತಾನ ಇದ್ದಂಗೆ ನೋಡಂಗೆ. ನೋಡ್ಬಾರ್ದು ಕಣ, ಹಾಗೆ ಹೋಗ್ಬಾರ್ದು ಅಂತ ರಟ್ಲಿ ಇರಬೇಕು. 19ನೇ ತಾರೀಕು ಎಷ್ಟು ಟಾಕ್ಸಿಕ್ ರಿಲೀಸ್ ಆಗೋದಿಲ್ಲ, ಅವ್ರದ್ದು ಒಂದು ಪಿಕ್ಚರ್ ಹೋಯ್ತು ಆಯ್ತಾ? ಓಕೆನಾ? ನೀನು ಬತ್ತೀಯಾ? ಬೆಳಗನೆ ಇರೋದು ಚೆನ್ನಾಗಿಲ್ಲ ಪಿಕ್ಚರು, ಫ್ಯಾಮಿಲಿ ನೋಡೋ ಪಿಕ್ಚರ್ ಅಲ್ಲ. ಈಗ ಇತ್ಯಾದಕ್ಕೆ ಹೋಯ್ತಾ ಇದ್ದು ಅಂತ ಜಪಾನೀಸ್ ನಾಯಿ, ಬಳ್ಳಾಳಿಂದ ಉಳ್ಕೊಂಡದಂತ ಜಪಾನೀಸ್ ನಾಯಿ. ಗುಳಿ ಮರಿಯ ಅಂತ ಫಿಗರ್ ನೋಡೋ ಗುಳಿ ಮರಿ ಅದು. ಕಿಡ್ನಾಪ್ ಮಾಡ್ಬಿಡ್ತಾರ ಫಿಗರ್ ನೋಡ್ಬಿಟ್ಟು ಅವನ್ನ. ಏನ ಕಾಯ ಸಾರು ಮಾಡಕ ಯಾಕೆ ಎಣ್ಣ ಕೂದ್ರೆ ಸಾರು ಅದು ಮಾಡುವಂತಿರೋದು. ಗೈಸ್ ಇವತ್ತೇ ನಾಟಿ ಕೋಳಿ ಸಾರು ಹೋದ್ರೆ ನಮ್ಮ ಅಮ್ಮ ತಿನ್ನಲ್ಲ, ಅದೇ ಬೇಜಾರು. ನಾಳೆಗೆ ಮಡಗ್ಬಿಟ್ಟು ನಮ್ಮ ಅಮ್ಮಂಗೆ ತಿನ್ನಿಸ್ತೀವಿ. ಬನ್ನಿ ಇವಾಗ ನಾಟಿ ಕೋಳಿ ಸಾರು. ಕುಕ್ಕಿಂಗ್ ವ್ಲಾಗು ನಾನು ಮಾಡೇ ಇಲ್ಲ ಜಾಸ್ತಿ. ಈ ವ್ಲಾಗು ನಾಟಿ ಕೋಳಿ ಸಾರು ಹೆಂಗೆ ಮಾಡ್ತೀನಿ ನೋಡ್ಕೊಳ್ರಿ. ನಮ್ಮ ಅಮ್ಮನ ಸಪೋರ್ಟ್ ತಗೋ ಮಾಡ್ತೀನಿ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ಗೈಸ್ ಇವಾಗ ಫಸ್ಟು ನಾಟಿ ಕೋಳಿನ ತೊಳ್ಕೋಬೇಕು. ಇಲ್ಲಿ ನೋಡಿ ಎಲ್ಲ ನಮ್ಮ ಅಜ್ಜಿ ಆಲ್ರೆಡಿ ಮಾಡ್ಕೊಟ್ಟು ಕಳಿಸಿದ್ದು. ನೋಡ್ರಿ ಹೆಂಗೈತೆ ಅಂದ್ಬಿಟ್ಟು ಎಲ್ಲ ಸೀದದೆ ಬೆಂಕಿಲಿ. ಎಷ್ಟು ಕೆ ಜಿ ಬರ್ಬೋದಮ್ಮ? ಎಷ್ಟು? 1-1.5 kg ಬಂದ. ಗೈಸ್ ಇವಾಗ ಬನ್ನಿ ಫಸ್ಟು ಕಾಯಿ ತೊರಿಬೇಕು. ಕಾಯಿ ತೊರಿ ಅಮ್ಮ. ನನ್ನ ಎಷ್ಟೊಂದು ವರ್ಷ ಆಗ್ಬಿಟ್ಟಿತ್ತು ಮುಂಚೆ ತೊರೆದಿದ್ದು, ಇವಾಗ ತೊರಿತದೆ, ಸುಮಾರು ವರ್ಷ ಆಗ್ಬಿಟ್ಟಿದೆ ಅನ್ಕೊಳ್ಳಿ ಕಾಯಿ ತೊರೆದು. ಗೈಸ್ ನಾನು ಒಂದಿಷ್ಟು ತುರಿದಿ, ಇವಾಗ ನಮ್ಮ ಅಮ್ಮನೇ ಹೊಸ ತುರಿತದ, ಲೇಟ್ ಐತೆ ಅಂದ್ಬಿಟ್ಟು. ಗೈಸ್ ಇವಾಗ ಖಾರ ಆಡಿಸ್ತಾವೆ. ಹೇಳ್ಬೇಕು ತಾನೆ, ಏನಕ್ಕೆ ಅಂದ್ಬಿಟ್ಟೆ ತಾಯಿ. ಖಾರ ಆಡಿಸ್ಕೊಂಡಾಯ್ತು. ಇದ್ರೊಳಗೆ ಏನೇನು ಹಾಕಿರೋದಮ್ಮ? ಕಾಯಿ, ಹಾಂ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ ಮನೇಲೆ ಮಾಡಿರೋದು ಎಲ್ಲನೂ ಒಟ್ಟಿಗೆ ರುಬ್ಕೊಳ್ಳೋದು ಫಸ್ಟು. ಹಂಗೆ ಸಸ್ಸ ಇದು ಗ್ಯಾಸ. ಇವಾಗ ತುಪ್ಪನೇ ಇದು, ತುಪ್ಪ ಎಣ್ಣೆ ಎರಡನ್ನೂ ಬಿಟ್ಕೊಂಡು ಫಸ್ಟು ಮಾಡಬೇಕು. ಆಮೇಲೆ ಇದ್ರೊಳಗೆ ಚಿಕನ್ ಹಾಕೋದಾ? ಇವತ್ತು ಕಾದಾದ್ಮೇಲೆ ನಾಟಿ ಕೋಳಿ ಅಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕೋದು. ಗೈಸ್ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ನಾಟಿ ಕೋಳಿ ಎಲ್ಲ ಒಟ್ಟಿಗೆ ಹಾಕೋದಾ? ಸುಡ್ತು ಕಣಮ್ಮ, ಕೈಗೆಲ್ಲ ಸುಡ್ತದೆ ಕಣಮ್ಮ.
ಗೈಸ್ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಿರೋದು ನಾನು ಇವತ್ತು. ನಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ ಅದಕ್ಕೆ. ಗೈಸ್ ಇವಾಗ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ನೀರ್ಗೀರ್ ಬಿಡಂಗಿಲ್ಲ ಅಣ್ಣ. ಏನ 6 ಮೊಟ್ಟೆ ಗೈಸ್. ನಾವು ಮೊಟ್ಟೆ ತಗೊಬರಕ್ಕೆ ಅಂತ ಓದಿದ್ವಿ, ಅಷ್ಟರಲ್ಲಿ ನಮ್ಮಮ್ಮ ಆಡ್ಸಿದ ಕಾರಣ ಊದ್ಬಿಟ್ಟದೆ. ಇವಾಗ ನಾವು ಇದನ್ನ ಮಿಕ್ಸ್ ಮಾಡುವ. ಹಿಂಗೆ ನೋಡಿ ಹಿಂಗೆ ಬೇಯ್ತದೆ. ಆಹಾ ಬಿಸಿ ಬಿಸಿ ನಾಟಿ ಕೋಳಿ ಸಾರು. ಏನು ಸ್ಮೆಲ್ ಬರ್ತದೆ ಗೊತ್ತಾ? ಆಹಾ ಗಮ್ಮಂತದೆ. ಆಡ್ಸ್ಕೊಂಡಿರೋ ಖಾರ, ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕು. ಹಿಂಗೆ ಅನ್ಬೇಕು. ಆಮೇಲೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ರೆಡಿ ಆಯ್ತಾ ಇದೆ. ಬಿಸಿ ಬಿಸಿ ನಾಟಿ ಕೋಳಿ ಇನ್ನು ಎಷ್ಟೊತ್ತದು ಇಷ್ಟೇ ಮುಗಿದೈತಾ? ಇನ್ನೇನು ಇಲ್ವಮ್ಮ? ಇಷ್ಟೇ ಬರೀ ಏನ್ಲಿ ಇಷ್ಟ ಬೇಯ್ಬಿಡ್ದಾಯ್ತು ಸಾಂಬಾರು. ಜಾಸ್ತಿ ತೆಳ ಮಾಡ್ಬೇಡ. ಸಾಂಬಾರು ಬೆಂದ್ರೆ ಇಷ್ಟೇ ಮುಗ್ದೈತಾ? ಗೈಸ್ ಎಷ್ಟು ಈಸಿ ಗೊತ್ತಾ ನಾಟಿ ಕೋಳಿ ಸಾರು ಮಾಡೋದು. ಖಾರ ಆಡ್ಸ್ಕೊಳ್ಳೋದು, ಉಯ್ಯೋದು, ಇಷ್ಟೇ ಅನ್ಸ. 8845 ಗುರು. ಏನಾದ್ರು ಯು ಗುರು ದೊಡ್ಡಪ್ಪ ಇಲ್ಲ. ಗೈಸ್ ಈ ಕಡೆ ನಾಟಿ ಕೋಳಿ ಸಾರು ಬೇಯ್ತದೆ. ಇಲ್ಲಿ ನೋಡಿ ಕೊತ 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 ಅದು ಕುದೀತದೆ. ಇಲ್ಲಿ ನೋಡಿ ಈ ಕಡೆ ಮುದ್ದೆ ಮಾಡ್ತದೆ ಹಿಟ್ಟು. ಇದು ಹಿಂಗೆ ಬೇಯ್ತದೆ. ಇವತ್ತು ನಮ್ಮ ಮಟ್ಲಿಗೆ ಊಟ ನಾಟಿ ಕೋಳಿ ಸಾರು ಆಮೇಲೆ ಮುದ್ದೆ. ಒಳ್ಳೆ ಕಾಂಬಿನೇಷನ್ ಅನ್ಕೊಳ್ಳಿ. ಗೈಸ್ ಬನ್ನಿ ಇವಾಗ ಇಡ್ತೀರಿ ನಿಮಗೆ. ಇಡ್ತೀರಿ ಸಾಕ ಕರೆಕ್ಟಾ? ಗಂಟಾ ಬಾರ್ದು ಇದು ಅದಕ್ಕೆ ಹಿಂಗೆ ಕರಿ ಕಳೆದು ಕೈ ನೋವು ಬಂದ್ಬಿಡ್ತದೆ. ಜಾಸ್ತಿ ತಿರ್ಗಕ್ಕಾಗಲ್ಲ. ಫ್ರೆಶ್ ತಿರ್ತಿದ್ರೆ ಹಂಗೆ ತಿರ್ಗು. ಗಟ್ಟಿ ರಾಗಿಯ ಮುದ್ದೆ ಮುರ್ಸಿ ಉಪ್ಪೆಸ್ರಿನ ಖಾರ ಕಲ್ಸಿ ಮಾಡಿ ನಾಟಿ ಕೋಳಿ ಸಾರು ಮಾಡಿರೋದು ಇವತ್ತು ಸರ್. ನಾನೇನು ಮಾಡಿಲ್ಲ, ಸೊಸಿ ಹೆಲ್ಪ್ ಮಾಡ್ಕೊಡೋದು ನಮ್ಮ ಅಮ್ಮ ಮಾಡೋದೆ. ಸಾಕ ತಿರ್ಸಿ ಹಂಗೆ ತಿರಿ ಮುದ್ದೆ ನಾನೇ ಕಟ್ಕೊಂಡ ಕಟ್ಟು ಬಿಡು ಕಟ್ತೀನಿ ಅಂತ. ಅದೊಂದು ಚಾನ್ಸ್ ನೋಡೇ ಬಿಡೋ ಅದೇ. ಗೇಸ್ ಇವಾಗ ಈ ಮುದ್ದೆ ಕಟ್ತಾವನಿ ಸರಿಯಾ? ವಾ ಮೌ ಸರಿಯಾ? ಅದು ನುಂಗಲ್ಲ ಆ ಕಡೆಗೆ ಇಟ್ಬಿಟ್ಟು ಮಾಡ್ಬಿಟ್ಟು ಇರೋ ಈಗ ಸರಿಯಾಗಿದ್ದಾನೆ ಮುದ್ದೆ ಮಾಡ್ದಂಗೆ ಅನ್ಕೊಳ್ತಾ ಇದ್ದಾನೆ. ನೀ ಕೈ ಸುಡೋದಮ್ಮ. ಗೇಸ್ ನಮ್ಮಮ್ಮ ವಿತಿನ್ ಸೆಕೆಂಡ್ಸ್ ಅಲ್ಲೇ 3 ಮೈ ಬರೀ ಮಾತ್ರ ಇಟ್ಟು ಟಚ್ ಮಾಡೋದು. ನಾವು ಒಂದೊಂದು ಸೆಕೆಂಡ್ಗೆ ಒಂದೊಂದ್ಸತಿ ಟಚ್ ಮಾಡ್ತೀವಿ. ಅದಕ್ಕೆ ನೊಯ್ಯೋದು ನಮ್ಮ ಕೈ. ಹಿಂಗೆ ಆಡಿದ್ರೆ ನೊಯ್ಯಲ್ಲ. ನಾವು ಹಿಂಗೆ ಮಾಡಿ ಎಷ್ಟೊಂದು ಅಂದ್ಬಿಡ್ತೀವಿ. ಹಿಂಗೆ ಕಟ್ಬಿಟ್ಟು ನಾಟಿ ಕೋಳಿ ಸಾಂಬಾರು ಬಿಟ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ 8845 ಗುರು. ಗುರು ಸಮಾಚಾರ ಇವತ್ತು ಮಟ್ಲಿ ಏನು ಗುರು? ಬಾಬರು ಬಿಸಿ ಮುದ್ದೆ ಉಪ್ಸಾರು. ಬಿಸಿ ಮುದ್ದೆ ಗುರು. ನಮ್ಮ ಮಟ್ಲಿ ನಾಟಿ ಕೋಳಿ ಸಾರು ಮಾಡಿ ಗುರು. ಬಾ ಗುರು. ನಾನು ನೀನು ನಮ್ಮ ಅಪ್ಪ 3 ಜನ ಬ್ಯಾಟಿಂಗ್ ಆಡ್ಬಿಡವಾ? ನಿಜ ಗುರು. ಬಾ ಗುರು. ಬಾ ಗುರು. ಸೀರಿಯಸ್ ಆಗಿ ಬಾ ಗುರು. ಬಾ ಗುರು. 3 ಜನ ಒಟ್ಟಿಗೆ ಬ್ಯಾಟಿಂಗ್ ಆಡೋ. ಬಾ ಗುರು. ಎಂತ ಬ್ಯಾಟ್ ಆಡ್ತೇವೆ? ಬ್ಯಾಟ್ ಆಡಿದ್ರು ಬಂದು ಬಸ್ಸಲ್ಲಿ ಹುಡುಗರು ನೀವು ಸ್ಟ್ರೆಂತ್ ಮಾಡೋದು. ನಿಮಗೆ ಫಿಗರ್ಗಳು ಮಾತಾಡ್ಸಿದ್ರೆ ಮಾತಾಡ್ಸ್ಕೊಂಡು ಬಾಗುರು ಇಲ್ಲ ಉಪ್ಸಾರು ಮುದ್ದೆ. ಈ ಬಾಗುರು ಏನಿಲ್ಲ ಗುರು. ಈ ಗುರು ಬಾಗುರು ಯಾಕೆ ಗುರು? ಬಾಗುರು ಮುದ್ದಾರು ಬಾಗುರು ನಿಜ ಪಾರಂ ಕೊಡ್ತೀನಿ ನಾನು. ಬಾಗುರು ಪಾರಂ ಕೋಳಿ ನಾಟಿ ಕೋಳಿ ಸರ್ ಎದ್ದೇಳು ಗುರು. ನೀನು ಇದ್ದಂಗೆ ಬಗರ್ಸ್ಕೊಬೇಕ ಮಗನ ಕೈಲಿ. ಇಲ್ಲೇ ಮಾಡಿ ಗುರು. ಬಾಗುರು ನೀನು ಇದು ಸುಳ್ಳು ಅಂತ ಬಾಗುರು ನೀನು. ನಮ್ಮ ದೊಡ್ಡಪ್ಪನ ಜೊತೆ ಬ್ಯಾಟಿಂಗ್ ಇವತ್ತು. ನಾನು ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪ 3 ಜನ ಕುತ್ಕೊ ತಿಂತೀವಿ. ದೊಡ್ಡಪ್ಪನ ಜೊತೆ ಅಪ್ಪನ ಜೊತೆ ಕುತ್ಕೊ ತಿನ್ನೋದು ಹೆಂಗಿರ್ತದೆ ಗೊತ್ತಾ ಮಜಾ? ಅಪ್ಪಯ್ಯ ಅಲ್ಲ ನೋಡ ನಿಮ್ಮ ಅಣ್ಣ ನಾನು 3 ಜನ ಊಟ ಮಾಡೋದು ಇವಾಗ. ನಾಟಿ ಕೋಳಿ ಸಾರು ಕಾಂಪಿಟೇಷನ್ ಯಾರು ಜಾಸ್ತಿ ತಿಂತಾರೆ ಮುದ್ದೆ ಅಂತ. ನೀನು ನಿನ್ನಂಗೆ ನಾನು 1 ಮುದ್ದೆ ಉಣ್ತೀನಿ. ನಾನು 3 ಮುದ್ದೆ ಉಣ್ತೀನಿ ಗುರು. ನಾನು ನಮ್ಮಪ್ಪ 30 ಮುದ್ದೆ ಉಣ್ತಾ ನಿಜ ಗುರು. ಬಾ ಮಗುರು ಕುತ್ಕೋ. 3 ಜನ ಒಟ್ಟಿಗೆ ಬ್ಯಾಟಿಂಗ್ ಆಡ್ಬೇಕು ಗುರು. ಸಾರು ರೆಡಿ ಆಗಿದ್ದ? ನಮ್ಮ ಅಮ್ಮಂಗೆ ಹೇಳಿದೀವಿ ನಮ್ಮ ದೊಡ್ಡಪ್ಪನ ಕರ್ಕೊಳ್ತೀನಿ. ಮೊಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿದೆ. ಗೈಸ್ ಇವಾಗ ಈ ಸಾರು ಕುಡಿದು ನೋಡ್ಬೇಕು ಸಾರು ಚೆನ್ನಾಗಿದ್ದೆ ಇಲ್ವಾ ಅಂತ ಅಂದ್ಬಿಟ್ಟು. ಮತ್ತೆ ಚಿಕನ್ ಬೆಂದಿದೆ ಇಲ್ಲ ಅಂದ್ಬಿಟ್ಟು ಕುಡಿದು ನೋಡಮ್ಮ. ನಮ್ಮಮ್ಮ ಹೇಳಿದ್ದು ಅಲ್ಲ ಕುಡಿನೋ ತಿನ್ನ ಅಂತ. ತಿಂದು ನೋಡಿ ಅಥವಾ ಕುಡಿದು ನೋಡಿ. ಯಾವ ಮಟನ್ ಇಲ್ಲ ಇದ್ರ ಮುಂದೆ. ಸೂಪರ್ ಅಲ್ಟಿಮೇಟ್ ಆಗಲ್ಲ. ಸಕ್ಕತ್ತಾಗಿದೆ. ಗೈಸ್ ಮುದ್ದೆ ನಾಟಿ ಕೋಳಿ ಸಾರು ರೆಡಿ ಆಗದೆ. ಬಿಸಿ ಬಿಸಿ ನಾಟಿ ಕೋಳಿ ಸಾರು. ಗುರು ನಿಂಗೆ ಫಸ್ಟ್ ಗುರು. ನಮ್ಮ ಹುಲಿಯಲ್ಲಿ
ಹುಲಿ ಪಿಕ್ಚರ್ ಕೊಂಡಾಗ ಗುರು ಎಷ್ಟು ಮೊಟ್ಟೆ ಗುರು ತಿನ್ಬಿಟ್ಟು ಹೆಂಗೈತಿ ಹೇಳು ಗುರು. ಇಲ್ಲ ತಿನ್ಬಿಟ್ಟು ಹೇಳು ಗುರು. ನಾಟಿ ಕೋಳಿ ಸಾರು ಆಹಾ ಅನ್ಬೇಕು ಗುರು. ಇದು ಚೆನ್ನಾಗಿದೆ ಗುರು. ಇನ್ನು ಸೂಪ್ ಹಾಕ್ಬೇಕಾ ಅಪ್ಪ? ನಮ್ಮ ಫ್ರೆಂಡ್ ಕಣಪ್ಪ ದೊಡ್ಡಪ್ಪ, ನಮ್ಮ ದೇವ್ರಿದ್ದಂಗೆ. ಅಮ್ಮ ಇನ್ನೊಂದು ರುಚಿ ಅಂತ ಹಾಕಮ್ಮ, ಇನ್ನೊಂದು ಚೂರು ರುಚಿ ಅಂತ ಹಾಕೊಡಮ್ಮ. ಅಪ್ಪ ನೀನು ತಿನ್ಬಿಟ್ಟು ಟೇಸ್ಟ್ ಹೇಳಪ್ಪ, ನಾನೇ ಮಾಡಿರೋದು. ಗುರು ಸಪ್ಪ ಆಗೈತೆ ಗುರು. ಹೆಂಗಿದಪ್ಪ? ತುಂಬಾ ಸೂಪರ್ ಆಗುತ್ತೆ. ನಾಟಿ ಕೋಳಿ ತಿನ್ಬಿಟ್ಟು ಹೇಳಿದ್ರು, ನಾಟಿ ಕೋಳಿ ತಿನ್ಬಿಟ್ಟು ಹೆಂಗಿದೆ ಅಂತ. ನಾಟಿ ಕೋಳಿ ಒಂದು ಪೀಸ್ ಹಾಕಿದ್ರು. ಹೆಂಗೆ ತಿನ್ಸ್ತಿದ್ರು ನೀನೇ ತಿನ್ಕೊಂಡಿಲ್ಲ ಗುರು. ತಟ್ಟಿ ನಿಂಗೆ ಕೊಟ್ಟನು ಈ ಕೊಡು ನಂದು ಇಲ್ಲೇ ತಟ್ಟೆಗ. ನೀನೇ ಹಾಕಿದವನು ಸಾರು. ಯಾರು ಸೂಪರ್ ಗುರು. ನಾಟಿ ಕೋಳಿ ಸಾರೇ ನಾಟಿ ಕೋಳಿ ಸಾರು ಗುರು. ಒಂಚೂರು ಸಪ್ಪೆ ಅನ್ನೋದು ಬಿಟ್ರೆ ಸೂಪರ್ ಗುರು. ಗುರು ನಾಟಿ ಕೋಳಿ ಬಗ್ಗೆ ನಿನ್ನ ಅಭಿಪ್ರಾಯ? ಗೊತ್ತು ಗುರು. ನಾಟಿ ಕೋಳಿ ಅಂದ್ರೆ ಗೊತ್ತು, ಭಾರಿ ಇಷ್ಟ ಗುರು. ನಿಂಗೆ ಇವು ಇಷ್ಟ ಗುರು. ಗುರು ನಿಂಗೆ ಮಟನ್ ಇಷ್ಟ, ನಾಟಿ ಕೋಳಿ ಇಷ್ಟ ಗುರು? ಭಾರಿ ಇಷ್ಟ ಗುರು. ನಾಟಿ ಕೋಳಿಯೇ ಭಾರಿ ಇಷ್ಟ ಗೊತ್ತು ಗುರು. ಹೆಂಗಿದ್ದು ಗುರು? ಅಪ್ಪ ಹೆಂಗಿದ್ದು ನಾಟಿ ಕೋಳಿ ಸಾರು? ಇಷ್ಟ ಆಯ್ತಪ್ಪ? ಖುಷಿ ಪಕ್ಕಕ್ಕೆ ಬಂದು ಮಾತಾಡಪ್ಪ. ಇನ್ನೇನು ಹೇಳ್ಬೇಕು ಹೋದ್ರೆ ಜಾಡ್ಸಿ. ನಾಟಿ ಕೋಳಿ ಸಾರು, ಮುದ್ದೆ, ಒಳ್ಳೆ ರಾಗಿ ಮುದ್ದೆ. ನಮ್ಮಪ್ಪ ನಮ್ಮ ದೊಡ್ಡಪ್ಪ ನಾನು 3 ಜನ ತಿಂತಾವೆ. ಸೂಪರು ಸೂಪರು. ಹೆಂಗಿದ್ದು ಗುರು? ಫುಲ್ ಗೊತ್ತು ದಸಂಗಿ ರೌಡಿ ಅಂತ. ನಾಟಿ ಕೋಳಿಗೆ ಏನಾದ್ರು ಒಂದು ಹೆಸರು ಗುರು. ಯಾರ ಥರ ನಾಟಿ ಕೋಳಿ? ಯಾರ ಮಾತಾಡಿ ಅಪ್ರಕಾರ ಏನಂತ ಹೇಳ್ತಿದ್ದ? ನಾಟಿ ಕೋಳಿ ಸಾರು ಗೊತ್ತ. ನಾವು ನೆನ್ನೆ ಬೆಳಗ್ಗೆ ತಗೊಂಡಿದ್ದು ಗುರು ನಮ್ಮ ಹೊರಟಿಯಿಂದ. ಕೊಕ್ಕ ಕೋಳಿ ಮಸಾಲೆ, ಖಾರ ಮಸಾಲೆ. ಕೋಳಿಗೆ ಖಾರ ಮಸಾಲೆ ಬಟ್ ಆದರೆ ಚೆನ್ನಾಗಿದೆ. ನೀವು ನಿಮ್ಮ ಅಟ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಟ್ರೈ ಮಾಡಿ ನೋಡ್ರಿ, ಸಕ್ಕತ್ತಾಗಿರುತ್ತೆ. ಅಪ್ಪ ಏನಾದ್ರು ಹೇಳೋದಿದ್ರೆ ಹೇಳ್ಬಿಡಪ್ಪ. ಊಟ ಮಾಡೋದು ಏನಾದ್ರು ಹೇಳೋದಲ್ಲ. ನಾಟಿ ಕೋಳಿ ಸಾರು ಬಗ್ಗೆ ಎಲ್ಲ ಗೊತ್ತಿರ್ತ ಬಿಡು, ಅವ್ರಿಗೆ ಚೆನ್ನಾಗಿ ತಿಂತಾರೆ. ಹಳ್ಳಿಗಳ ಕಡೆ ಮಾಡೋ ನಾಟಿ ಕೋಳಿ ಸಾರು, ಹಳ್ಳಿಗಳ ಕಡೆ ಮಾಡೋ ನಾಟಿ ಸಾರು ಚೆನ್ನಾಗಿರುತ್ತೆ, ಸಿಟಿಲಿ ಮಾಡೋದು ಚೆನ್ನಾಗಿರುತ್ತೆ. ನೀನು ಹೆಡ್ಜಿ ಮಾಡೋದಪ್ಪ? ಅದು ಚೆನ್ನಾಗಿರುತ್ತೆ. ಸಿಂಹದ ಮರಿ ಮಾಡಿರೋನು ನಾನು ಗುರು ಮಾಡಿರೋದು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಚೆನ್ನ ಹೊಂಟಿನಲ್ಲ. ಇಲ್ಲ ನನ್ನ ಮಕ್ಕಳ ಯಾವುದೋ ಬಿಚಾರ ಹೊಸ್ತು ಹಯಗ್ರೀವ ಅಂತ ಧನ್ವೀರ್ದು ಕೆಲಸ ಇಲ್ಲ. ಒಂದು ಟಿಕೆಟ್ 400 ರೂಪಾಯಿ ಕೊಟ್ಟು ಬೇಸ್ ನಮ್ಮ ದೊಡ್ಡಪ್ಪಂಗೆ ಟಾಕ್ಸಿಕ್ ಪಿಕ್ಚರ್ ತೋರಿಸ್ಬೇಕು. ನಮ್ಮ ದೊಡ್ಡಪ್ಪನ ರಿಯಾಕ್ಷನ್ ನೋಡ್ಬೇಕು ಹಿಂಗೆ ಇರ್ತದೆ ಅಂತ. ಎಷ್ಟು ಹೊಡೆದು ಮಾರ್ಚ್ 19 ರಿಲೀಸು. ಎಷ್ಟು ಮಾಡಿದ ಹೊಸ್ತಾ? ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮಲಯಾಳಂ 7 ಲ್ಯಾಂಗ್ವೇಜಲ್ಲಿ ಆಯ್ತಿರೋದು. 7 ಭಾಷೆಯಲ್ಲಿ ಕಣ ದೊಡ್ಡಪ್ಪ. ಯೋಚನೆ ಮಾಡಿ 7 ಭಾಷೆ ಬಂದಾಯ್ತಾ? ಮಾರ್ಚ್ 19ಗೆ ಒಂದು ಉಂಡಾಗೊಂಬಿಡುಗರು. ಕಾಂತಾರ ಥರ ಇರೋ ದೊಡ್ಡ ಪಿಕ್ಚರು. ಕಾಂಜಾ ಬೀಜ ನೋಡ್ಬಿಡೋಣ ಮತ್ತೆ ನನ್ನ ಕಡೆ ಇತ್ತು. ನಾನು ಇಷ್ಟನೇ. 400 ರೂಪಾಯಿ ಆಯ್ತು ದುಡ್ಡು. ದಯಗಳು ನೋಡಿ ಭಯಪಟ್ಬಿಡ ನಾವು. ಭಾಳ ದಯ. ಗೈಸ್ ಊಟ ಮುಗೀತು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಅನ್ಕೊಂಡ್ರೆ. ಒಳ್ಳೆ ಬ್ಯಾಟಿಂಗು ನಮ್ಮ ದೊಡ್ಡಪ್ಪ ನಮ್ಮಪ್ಪ ಇನ್ನೂ ಇದ್ದವರು. ಗೈಸ್ ಅರ್ಧ ಇಂಚ್ ಹೊಟ್ಟೆನೇ ಮುಂದಕ್ಕೆ ಬಂದ್ಬಿಟ್ಟಿದೆ. ನಂಗೆ ಹೊಟ್ಟೆ ಇಲ್ಲ, ಹೊಟ್ಟೆ ಬೊಜ್ಜದೆ, ಫ್ಯಾಟ್ ಹಂಗೂ ಅದೇ. ಬಟ್ ಆದರೆ ಇವಾಗ ಇದು ನಾಟಿ ಕೋಳಿ ಸಾರು ತಿನ್ನಲ್ಲ, ಇಲ್ಲಿ ಗಂಟ ನೀರು ಕುಡಿದಿರೋದು ಅನ್ಕೊಳ್ರಿ. ಒಂದು ರೇಂಜಿಗೆ ತುಂಬ. ನಮ್ಮಮ್ಮ ಸ್ಕೂಲ್ಗೆ ಹೋಯ್ತಿದ್ದಾಗ ಇಲ್ಲಿ ಗಂಟ ಏನಾದ್ರು ವ್ಯಾನ್ ಕುರುಕ್ತು ಅಂದರೆ ಸಾಕು ನಾವು ವಾಮಿಟ್ ಹಾಕೋಬಿಡೋ ಆ ಥರ ತಿನ್ಸೋದು ನಮ್ಮಮ್ಮ. ಇವಾಗ ಒಂದು ರೇಂಜಿಗೆ ಹೊಟ್ಟೆ ಫುಲ್ ಆಗ್ಬಿಟ್ಟದೆ ಅನ್ಕೊಳ್ರಿ. ಇಲ್ಲಿ ಗಂಟ ಬಂದದೆ. ಮನೆ ಕಳ ಸಮಯ, ಒಳ್ಳೆ ನಿದ್ದೆ ಹೋಗ್ತದೆ. ಲೋ ಐಕ್ಲಾ ಹಳ್ಳಿ ನಿಂಗ ನಮಸ್ಕಾರ. ನಮಸ್ಕಾರ ಸೇಟ್ರೆ, ಊಟ ಆಯ್ತಾ? ಏನ ಯಾಕೆ ಊಟ ಮಾಡಿದ್ರಿಯಾ? ಹಾ ಊಟ ಮಾಡಿದ್ರಿ ಶಿಶಾ? ಆಯ್ತು ಸರ್. ನಂದು ಗೈಸ್ ನಮ್ಮ ಮಟ್ಟಿಗೆ 1 ಲೀಟ್ರ್ ಎಣ್ಣೆ ಪ್ಯಾಕೆಟು, ಆಮೇಲೆ ಬಾದ್ಕಾಕ ಪುಡಿ. ಏನು ಕೊಡವಾ? ಓ ವಿಡಿಯೋ ಮಾಡ್ತಾರ ಎಣ್ಣೆ ತರ ಸರಿ ಬಿಡಪ್ಪ, ಆಯಿತು. ಇದು ಅಂದ್ರೆ ಏನಮ್ಮ ಮತ್ತೆ ಗೈಸ್ ಕುಕಿಂಗ್ ಬ್ಲಾಗು ನಂಗೆ ಅಷ್ಟಾಗಿ ಮಾಡೋಕ್ಕೆ ಬರಲ್ಲ. ಹಿಂಗಷ್ಟು ಕಮೆಂಟ್ ಮಾಡಿಬಿಡಿ. ನಾನು ಯಾವುದೂ ಕುಕ್ಕಿಂಗ್ ಬ್ಲಾಗ್ ಮಾಡಿಲ್ಲ ಜಾಸ್ತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇಷ್ಟ ಆಯಿತು ಅಂತ ಅನ್ಕತ್ನೆ, ಏನೋ ಬಂದಷ್ಟು ಮಾಡೋನಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರೋ. ಲವ್ ಜಾಸ್ತಿ. ಟಾಟಾ ಬೈ ಬೈ. ನಾಳೆ ಸಿಗುವ. ನಾಳೆ ಒಳ್ಳೆ ಕಂಟೆಂಟ್ ಬರ್ತೀನಿ. ಅಲ್ಲಿ ತನಕ ಲವ್ ಜಾಸ್ತಿ.